95ನೇ ಅಧ್ಯಾಯ ಸಂಭವ ಪರ್ವ. ಪೂರ್ವವಂಶ, ಭಾರತವಂಶ, ಪಾಂಡುವಂಶಗಳ ವಿವರಣೆ. ಜನಮೇಜಯನು ವೈಶಂಪಾಯನರನ್ನು ಪ್ರಶ್ನಿಸುತ್ತಾನೆ. ಮಹರ್ಷಿಗಳೇ, ನಾನು ನಿಮ್ಮ ಮುಖಾರವಿಂದದಿಂದ ನನ್ನ ಪೂರ್ವಜರ ನಾಮಧೇಯಗಳೆಲ್ಲವನ್ನು ಕೇಳಿದೆನು. ಹಾಗೂ ಪೂರ್ವವಂಶದಲ್ಲಿ ಹುಟ್ಟಿದ ಉದಾರಿಗಳಾದ ಕೀರ್ತಿಮಂತರಾದ ರಾಜರ ನಾಮಧೇಯಗಳನ್ನು ಕೇಳಿದೆನು. ಆದರೆ ಆ ಮಹಾತ್ಮರುಗಳ ನಾಮಶ್ರವಣ ಮಾತ್ರದಿಂದಲೇ ನನಗೆ ತೃಪ್ತಿ ಉಂಟಾಗಿಲ್ಲ. ಬ್ರಾಹ್ಮಣೋತ್ತಮರೇ, ಆದುದರಿಂದ ನನ್ನ ವಿಷಯದಲ್ಲಿ ಸುಪ್ರೀತರಾಗಿ ಆ ವಂಶಾವಳಿಯನ್ನು ಸವಿಸ್ತಾರವಾಗಿಯೇ ಹೇಳಿರಿ. ದಕ್ಷ ಪ್ರಜಾಪತಿಯಿಂದ ಮತ್ತು ಮನುವಿನಿಂದ ಪ್ರಾರಂಭಿಸಿ ಪೂರ್ವವಂಶೀಯರ ಅಥವಾ ಭರತವಂಶೀಯರ ಸುಚರಿತ್ರೆಗಳನ್ನು ಹೇಳಿರಿ. ಆ ಮಹಾತ್ಮರೆಲ್ಲರ ಜನ್ಮ ವೃತ್ತಾಂತಗಳನ್ನು ಕೇಳುವುದು ಪುಣ್ಯ ಪ್ರಾಪಕವಾದುದು. ಅಂಥವರ ಸುಚರಿತ್ರೆಗಳನ್ನು ಕೇಳಿ ಸಂತೋಷಿಸದವರು ಯಾರು ತಾನೇ ಇರುವರು? ಸದ್ಧರ್ಮ, ಸದ್ಗುಣ, ಮಹಾತ್ಮ್ಯಗಳಿಂದ ವೃದ್ಧಿ ಹೊಂದಿದ ಆ ರಾಜರ ಅಕಳಂಕವಾದ ಯಶಸ್ಸು 3 ಲೋಕಗಳಲ್ಲಿಯೂ ಪ್ರಸರಿಸಿದ್ದಿತು. ಸದ್ಗುಣ, ಪ್ರಭಾವ, ವೀರ್ಯ, ಓಜಸ್ಸು, ಸತ್ವ, ಉತ್ಸಾಹ ಇವೇ ಮೊದಲಾದ ಉತ್ತಮ ಗುಣಗಳಿಂದ ಕೂಡಿದ ನನ್ನ ಪೂರ್ವಜರ ಅಮೃತೋಪಮವಾದ ಉಪಾಖ್ಯಾನಗಳನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಆಗುತ್ತಿಲ್ಲ. ಮಹಾರಾಜ, ಹಿಂದೆ ನಾನು ಕೃಷ್ಣ ದ್ವೈಪಾಯನರಿಂದ ಕೇಳಿದ ನಿನ್ನ ಪೂರ್ವಜರ ಸಂಪೂರ್ಣ ಚರಿತ್ರೆಯನ್ನು ಯಥಾವತ್ತಾಗಿಯೇ ಹೇಳುತ್ತೇನೆ. ನಾನೀಗ ಹೇಳಲಿರುವ ನಿನ್ನ ಪೂರ್ವಜರ ಪುಣ್ಯ ಚರಿತ್ರೆಯನ್ನು ಸಾವಧಾನ ಚಿತ್ತನಾಗಿ ಕೇಳು. ದಕ್ಷನಿಗೆ ಅದಿತಿ ಎಂಬ ಮಗಳು ಹುಟ್ಟಿದಳು. ಕಶ್ಯಪನಿಗೆ ಅದಿತಿಯಲ್ಲಿ ವಿವಸ್ವಂತನು ಹುಟ್ಟಿದನು. ವಿವಸ್ವಂತನ ಮಗ ಮನು. ಮನುವಿನ ಮಗಳು ಇಲ. ಇಲ ಎಂಬುವಳು ಪುತ್ರ ಪುರೂರವಸ್ಸು. ಪುರೂರವಸ್ಸಿನ ಮಗ ಆಯು. ಆಯುಷನ ಮಗ ನಹುಷ. ನಹುಷನ ಮಗ ಯಯಾತಿ. ಯಯಾತಿಗೆ 2 ಪತ್ನಿಯರು. ಶುಕ್ರರ ಮಗಳಾದ ದೇವಯಾನಿ ಮತ್ತು ವೃಷಪರ್ವನ ಮಗಳಾದ ಶರ್ಮಿಷ್ಠ. ಯದು ಮತ್ತು ತುರ್ವಸು ಎಂಬುವರು ಯಯಾತಿಗೆ ದೇವಯಾನಿಯಲ್ಲಿ ಹುಟ್ಟಿದರು. ದ್ರುಹ್ಯು, ಅನು ಮತ್ತು ಪೂರು ಎಂಬುವರು ಶರ್ಮಿಷ್ಠೆಯಲ್ಲಿ ಹುಟ್ಟಿದರು. ಯದುವಿನ ಪೀಳಿಗೆಯವರೆಲ್ಲರೂ ಯಾದವರೆಂಬ ಹೆಸರಿನಿಂದ ಪ್ರಸಿದ್ಧರಾದರು. ಪೂರುವಿನ ವಂಶದವರು ಪೌರವರು. ಪೂರುವಿನ ಭಾರ್ಯೆಯ ಹೆಸರು ಕೌಸಲ್ಯ. ಅವಳಲ್ಲಿ ಪೂರ್ವಿಗೆ ಜನಮೇಜಯನೆಂಬ ಮಗನು ಹುಟ್ಟಿದನು. ಅವನನ್ನು ಪ್ರವೀರನೆಂದು ಕರೆಯುತ್ತಿದ್ದರು. ಪೂರುವು 3 ಅಶ್ವಮೇಧ ಯಾಗಗಳನ್ನು ವಿಶ್ವಜಿತ್ ಎಂಬ ಯಜ್ಞವನ್ನು ಮಾಡಿ ಅನೇಕ ವರ್ಷಗಳವರೆಗೆ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದು ವನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ಹೊರಟು ಹೋದನು. ಜನಮೇಜಯನು ಮಧುವಂಶ ಸಂಭೂತಳಾದ ಅನಂತ ಎಂಬ ಕನ್ಯೆಯನ್ನು ಮದುವೆಯಾಗಿದ್ದನು. ಅವಳಲ್ಲಿ ಜನಮೇಜಯನು ಪ್ರಾಚೀನ್ವಾನನೆಂಬ ಮಗನನ್ನು ಪಡೆದಿದ್ದನು. ಪ್ರಾಚೀನ್ವಾನ ಎಂಬುದು ಅವನಿಗೆ ಅನ್ವರ್ಥ ನಾಮವಾಗಿಯೂ ಇದ್ದಿತು. ಸೂರ್ಯನ ಉದಯಾಚಲ ಪರ್ಯಂತವಾದ ಪೂರ್ವ ದಿಕ್ಕಿನ ಸಕಲ ಭೂಪ್ರದೇಶಗಳನ್ನು ಅವನು ಗೆದ್ದು ಬಂದನಾದ್ದರಿಂದ ಅವನಿಗೆ ಪ್ರಾಚೀನ್ವಾನತ್ವವು ಸಾರ್ಥಕವಾಗಿ ಉಳಿಯಿತು. ಪ್ರಾಚೀನ್ವಾನನು ಯದುವಂಶ ಸಂಭೂತಳಾದ ಅಶ್ಮಕಿ ಎಂಬುವಳನ್ನು ಮದುವೆಯಾದನು. ಅವಳಲ್ಲಿ ಸಂಯಾತಿ ಎಂಬ ಮಗನನ್ನು ಪಡೆದನು. ಸಂಯಾತಿಯು ದೃಷದ್ವಂತನ ಮಗಳಾದ ವರಾಂಗಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಅಹಮ್ಯಾತಿ ಎಂಬ ಪುತ್ರನನ್ನು ಪಡೆದನು. ಅಹಮ್ಯಾತಿಯು ಕೃತವೀರ್ಯನ ಮಗಳಾದ ಭಾನುಮತಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಸರ್ವಭೌಮನೆಂಬ ಹೆಸರಿನ ಪುತ್ರನನ್ನು ಪಡೆದನು. ಸರ್ವಭೌಮನು ಕೇಕೆಯ ರಾಜನನ್ನು ಗೆದ್ದು ಅವನ ಮಗಳಾದ ಸುನಂದ ಎಂಬುವಳನ್ನು ತನ್ನ ದೇಶಕ್ಕೆ ಕರೆತಂದು ಮದುವೆಯಾದನು. ಸುನಂದೆಯಲ್ಲಿ ಸರ್ವಭೌಮನಿಗೆ ಜಯತ್ಸೇನನೆಂಬ ಮಗನು ಹುಟ್ಟಿದನು. ಜಯತ್ಸೇನನು ವಿದರ್ಭ ದೇಶದ ರಾಜಕುಮಾರಿಯಾದ ಸುಶ್ರವ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಆವಚೀನನೆಂಬ ಪುತ್ರನನ್ನು ಪಡೆದನು. ಆವಚೀನನು ವಿದರ್ಭ ದೇಶದ ಮರ್ಯಾದ ಎಂಬ ಹೆಸರಿನ ರಾಜಕುಮಾರಿಯನ್ನು ಮದುವೆಯಾಗಿ ಅವಳಲ್ಲಿ ಅರಿಹನೆಂಬ ಮಗನನ್ನು ಪಡೆದನು. ಅರಿಹನು ಅಂಗದೇಶದ ರಾಜಕುಮಾರಿಯನ್ನು ಮದುವೆಯಾಗಿ ಅವಳಲ್ಲಿ ಮಹಾಭೌಮನೆಂಬ ಹೆಸರಿನ ರಾಜಪುತ್ರನನ್ನು ಪಡೆದನು. ಮಹಾಭೌಮನು ಪ್ರಸೇನಜೀತನ ಮಗಳಾದ ಸುಯಜ್ಞ ಎಂಬಳನ್ನು ಮದುವೆಯಾಗಿ ಅವಳಲ್ಲಿ ಆಯುತನಾಹಿ ಎಂಬ ಹೆಸರಿನ ಮಗನನ್ನು ಪಡೆದನು. ಅವನು ಪುರುಷಮೇಧವೆಂಬ ಯಜ್ಞವನ್ನು ಅಹುತ ಅಂದರೆ 10,000 ಸಂಖ್ಯೆಯಲ್ಲಿ ಮಾಡಿದುದರಿಂದ ಅವನಿಗೆ ಅಯುತನಾಯಿತ್ವವು ಸಾರ್ಥಕವಾಯಿತು. ಅಯುತನಾಯಿಯು ಪೃಥುಶವಸನ ಮಗಳಾದ ಕಾಮ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಅಕ್ರೋಧನನೆಂಬ ಹೆಸರಿನ ಪುತ್ರನನ್ನು ಪಡೆದನು.
ಅಕ್ರೋಧನನು ಕಳಿಂಗ ರಾಜಕುಮಾರಿಯಾದ ಕರಂಭ ಎಂಬುವಳ ಪಾಣಿಗ್ರಹಣ ಮಾಡಿಕೊಂಡು ಅವಳಲ್ಲಿ ದೇವಾತಿಥಿ ಎಂಬ ಹೆಸರಿನ ಮಗನನ್ನು ಪಡೆದನು. ದೇವಾತಿಥಿಯು ವಿದೇಹ ರಾಜಪುತ್ರಿಯಾದ ಮರ್ಯಾದ ಎಂಬುವಳಲ್ಲಿ ಅರಿಹನೆಂಬ ಪುತ್ರನನ್ನು ಪಡೆದನು. ಅರಿಹನು ಅಂಗರಾಜಕುಮಾರಿಯಾದ ಸುದೇವ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ರುಕ್ಷನೆಂಬ ಮಗನನ್ನು ಪಡೆದನು. ರುಕ್ಷನು ತಕ್ಷಕನ ಮಗಳಾದ ಜ್ವಾಲಾ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಮತಿನಾರ ಎಂಬ ಮಗನನ್ನು ಪಡೆದನು. ಮತಿನಾರನು ಸರಸ್ವತಿ ನದಿಯ ತೀರದಲ್ಲಿ ಉತ್ತಮ ಗುಣಯುಕ್ತವಾದ 12 ವಾರ್ಷಿಕವಾದ ಸತ್ರಯಾಗವನ್ನು ಮಾಡಿದನು. ಅವನು ಮಾಡಿದ ಯಜ್ಞದಿಂದ ಸುಪ್ರೀತಳಾದ ನದಿಯ ಅಧಿದೇವತೆಯಾದ ಸರಸ್ವತಿಯು ಸಶರೀರಳಾಗಿ ಬಂದು ಮತಿನಾರನನ್ನು ವರಿಸಿದಳು. ಮತಿನಾರನು ಸರಸ್ವತಿಯಲ್ಲಿ ತಂಸು ಎಂಬ ಹೆಸರಿನ ಪುತ್ರನನ್ನು ಪಡೆದನು. ತಂಸುವು ಕಳಿಂಗ ರಾಜಕುವರಿಯನ್ನು ಮದುವೆಯಾಗಿ ಅವಳಲ್ಲಿ ಈಲೀನನೆಂಬ ಮಗನನ್ನು ಪಡೆದನು. ಈಲೀನನು ರಥಂತರಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ದುಷ್ಯಂತನೇ ಮೊದಲಾದ 5 ಮಕ್ಕಳನ್ನು ಪಡೆದನು. ದುಷ್ಯಂತನು ವಿಶ್ವಾಮಿತ್ರನ ಮಗಳಾದ ಶಕುಂತಲೆಯನ್ನು ಮದುವೆಯಾಗಿ ಅವಳಲ್ಲಿ ಭರತನೆಂಬ ಪುತ್ರನನ್ನು ಪಡೆದನು. ಭರತನ ಸಂಬಂಧವಾದ 2 ಶ್ಲೋಕಗಳನ್ನು ಇಲ್ಲಿ ಉದಾಹರಿಸಲಾಗಿದೆ. ದುಷ್ಯಂತನು ಮಗನಾದ ಭರತನನ್ನು ತನ್ನ ಮಗನೇ ಅಲ್ಲವೆಂದು ಹೇಳಿಬಿಡುತ್ತಾನೆ. ಆ ಸಮಯದಲ್ಲಿ ದುಷ್ಯಂತನನ್ನು ಕುರಿತು ಅಶರೀರವಾಣಿಯು ಹೀಗೆ ಹೇಳುತ್ತದೆ: ದುಷ್ಯಂತ ಸಾರ್ವಭೌಮ, ಮಾನವನು ಪುತ್ರನೆಂಬ ಅಭಿಧಾನದಿಂದ ಪುನಃ ಹುಟ್ಟುವುದಕ್ಕೆ ತಾಯಿಯ ಗರ್ಭಕೋಶವೆಂಬುದು ಕಾರಣವಾಗುತ್ತದೆ. ತನ್ನದೇ ಆದ ರೇತಸ್ಸಿನ ಮೂಲಕವಾಗಿ ಪತ್ನಿಯ ಗರ್ಭಕೋಶದಲ್ಲಿ ಪ್ರವೇಶಿಸಿ ಪುನಃ ತಾನೇ ಪುತ್ರರೂಪನಾಗಿ ಮಾನವನು ಹೊರಬರುತ್ತಾನೆ. ಆದುದರಿಂದ ಪತ್ನಿಯಾದವಳು ತಾಯಿಗೆ ಸಮಾನಳು. ನಿನ್ನ ಪ್ರಕೃತಿಯಂತಿರುವ ಪುತ್ರನ ಪಾಲನೆಯನ್ನು ಮಾಡು. ಶಕುಂತಲೆಯನ್ನು ಅವಮಾನಗೊಳಿಸಬೇಡ. ನಿನ್ನ ರೇತಸ್ಸಿನಿಂದಲೇ ಉತ್ಪನ್ನನಾದ ನಿನ್ನ ಈ ಪುತ್ರನು ನಿನ್ನ ಪಿತೃದೇವತೆಗಳನ್ನು ನರಕದಿಂದ ಉದ್ಧರಿಸುತ್ತಾನೆ. ಈ ಪುತ್ರನು ಹುಟ್ಟಲು ಗರ್ಭದಾನ ಮಾಡಿದವನು ನೀನೇ ಆಗಿರುವೆ. ಶಕುಂತಲೆಯು ಸತ್ಯವಾದ ಮಾತನ್ನೇ ಹೇಳಿರುತ್ತಾಳೆ. ಜನಮೇಜಯ, ಅಶರೀರವಾಣಿಯು ದುಷ್ಯಂತನಿಗೆ ಪುತ್ರನನ್ನು ಭರಿಸುವಂತೆ ಹೇಳಿದುದರಿಂದ ಅವನಿಗೆ ಭರತನೆಂದೇ ಹೆಸರಾಯಿತು. ಭರತನು ಕಾಶಿರಾಜನಾದ ಸರ್ವಸೇನನೆಂಬುವನ ಮಗಳಾದ ಸುನಂದ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಭುಮನ್ಯು ಎಂಬ ಮಗನನ್ನು ಪಡೆದನು. ಭುಮನ್ಯುವು ದುಶಾರ್ಹ ಕನ್ಯೆಯಾದ ವಿಜಯ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಸುಹೋತ್ರನೆಂಬ ಮಗನನ್ನು ಪಡೆದನು. ಸುಹೋತ್ರನು ಈಕ್ಷ್ವಾಕು ವಂಶೀಯಳಾದ ಸುವರ್ಣ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಹಸ್ತಿ ಎಂಬ ಮಗನನ್ನು ಪಡೆದನು. ಸುಹೋತ್ರನ ಮಗನಾದ ಆ ಹಸ್ತಿಯೇ ಕುರು ವಂಶೀಯರ ರಾಜಧಾನಿಯಾದ ಹಸ್ತಿನಾಪುರದ ಸಂಸ್ಥಾಪಕನು. ಆ ಪಟ್ಟಣಕ್ಕೆ ಹಸ್ತಿನಾಪುರತ್ವವು ಹಸ್ತಿಯು ಸ್ಥಾಪಿಸಿದ ಕಾರಣದಿಂದ ಪ್ರಾಪ್ತಿಯಾಯಿತು. ಹಸ್ತಿಯು ತ್ರಿಗರ್ತರಾಜನ ಮಗಳಾದ ಯಶೋಧರ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ವಿಕುಂಠನ ಎಂಬ ಹೆಸರಿನ ಮಗನನ್ನು ಪಡೆದನು. ವಿಕುಂಠನನು ದಶಾರ್ಹ ಕುಲವಾದ ಸುದೇವ ಎಂಬುವಳನ್ನು ಮದುವೆಯಾಗಿ ಅಜಮೇಢ ಎಂಬ ಹೆಸರಿನ ಪುತ್ರನನ್ನು ಪಡೆದನು. ಅಜಮೇಢನು ಕೈಕೇಯಿ, ಗಾಂಧಾರಿ, ವಿಶಾಲ, ರುಕ್ಷ ಎಂಬ 4 ಕನ್ಯೆಯರನ್ನು ಮದುವೆಯಾಗಿ ಅವರಲ್ಲಿ 124 ಪುತ್ರರನ್ನು ಪಡೆದನು. ಅವರೆಲ್ಲರೂ ನೂತನ ವಂಶಗಳ ಪ್ರವರ್ತಕರಾದರು. ಅವರಲ್ಲಿ ಸಂವರಣನು ಕುರುವಂಶಾವಳಿಯನ್ನು ಮುಂದುವರಿಸಿದನು. ಅವನು ಸೂರ್ಯನ ಮಗಳಾದ ತಪತಿಯನ್ನು ಮದುವೆಯಾಗಿ ಅವಳಲ್ಲಿ ಕುರು ಎಂಬ ಪುತ್ರನನ್ನು ಪಡೆದನು. ಕುರುವು ದಶಾರ್ಹ ಕುಲವಧುವಾದ ಶುಭಾಂಗಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ವಿದೂರನೆಂಬ ಮಗನನ್ನು ಪಡೆದನು. ವಿದೂರನು ಮಧುವಂಶ ಸಂಭೂತಳಾದ ಸುಪ್ರಿಯ ಎಂಬುವಳನ್ನು ಮದುವೆಯಾಗಿ ಅನಶ್ವನೆಂಬ ಹೆಸರಿನ ಮಗನನ್ನು ಪಡೆದನು. ಅನಶ್ವನು ಮಗಧ ದೇಶದ ರಾಜಕುಮಾರಿಯಾದ ಅಮೃತ ಎಂಬುವಳನ್ನು ಮದುವೆಯಾಗಿ ಪರೀಕ್ಷಿತನೆಂಬ ಪುತ್ರನನ್ನು ಪಡೆದನು. ಪರೀಕ್ಷಿತನು ಬಾಹುದನೆಂಬ ರಾಜನ ಮಗಳಾದ ಸುಯಶ ಎಂಬುವಳನ್ನು ಮದುವೆಯಾಗಿ ಭೀಮಸೇನನೆಂಬ ಪುತ್ರನನ್ನು ಪಡೆದನು. ಭೀಮಸೇನನು ಕೇಕಯ ದೇಶದ ರಾಜಕುಮಾರಿಯಾದ ಕುಮಾರಿ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಪ್ರತಿಶ್ರವಸನೆಂಬ ಪುತ್ರನನ್ನು ಪಡೆದನು. ಪ್ರತಿಶ್ರವಸನ ಮಗನೇ ಪ್ರತೀಪನು. ಪ್ರತೀಪನು ಶಿಬಿ ದೇಶದ ರಾಜಕುಮಾರಿಯಾದ ಸುನಂದ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ದೇವಾಪಿ, ಶಾಂತನು, ಬಾಹ್ಲಿಕ ಎಂಬ 3 ಮಕ್ಕಳನ್ನು ಪಡೆದನು. ದೇವಾಪಿಯು ಬಾಲಕನಾಗಿದ್ದಾಗಲೇ ಐಹಿಕ ಜೀವನದಲ್ಲಿ ವಿರಕ್ತಿ ಹೊಂದಿದವನಾಗಿ ತಪಸ್ಸು ಮಾಡಲು ಕಾಡಿಗೆ ಹೊರಟು ಹೋದನು. ಆದುದರಿಂದ 2ನೇವನಾದ ಶಾಂತನುವೆ
ಪ್ರತೀಪನ ಅನಂತರದಲ್ಲಿ ರಾಜನಾದನು. ಶಾಂತನು ಎಂಬುದು ಅನ್ವರ್ಥನಾಮ. ಜನಮೇಜಯ, ಶಾಂತುವಿನಲ್ಲಿ ಒಂದು ವಿಶೇಷ ಶಕ್ತಿ ಇದ್ದಿತು. ಯಾವ ಯಾವ ವೃದ್ಧನನ್ನು ಶಾಂತನುವು ತನ್ನೆರಡೂ ಕೈಗಳಿಂದಲೂ ಸ್ಪರ್ಶಿಸುತ್ತಿದ್ದನೋ ಆ ಮುದುಕನು ಅನಿರ್ವಾಚ್ಯವಾದ ಸ್ಪರ್ಶ ಸುಖವನ್ನು ಪಡೆಯುತ್ತಿದ್ದನು. ಶಾಂತನುವಿನ ಸ್ಪರ್ಶದಿಂದ ಆತನಲ್ಲಿದ್ದ ವೃದ್ಧತ್ವವು ನಿವಾರಣೆಯಾಗಿ ಯೌವನವು ಪುನಃ ಪ್ರಾಪ್ತವಾಗುತ್ತಿತ್ತು. ಆದುದರಿಂದಲೇ ಅವನನ್ನು ಶಾಂತನು ಎಂದು ಕರೆದರು. ಶಾಂತನುತ್ವವು ಇದರಿಂದ ಅವನಿಗೆ ಪ್ರಾಪ್ತವಾಯಿತು. ಶಾಂತನುವು ಭಗೀರಥನ ಮಗಳಾದ ಗಂಗೆಯನ್ನು ಮದುವೆಯಾಗಿ ಅವಳಲ್ಲಿ ದೇವವ್ರತನೆಂಬ ಪುತ್ರನನ್ನು ಪಡೆದನು. ದೇವವ್ರತನನ್ನು ಭೀಷ್ಮನೆಂದು ಕರೆಯುತ್ತಿದ್ದರು. ಭೀಷ್ಮನು ತಂದೆಯಾದ ಶಾಂತನುವಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಸತ್ಯವತಿಯನ್ನು ಕರೆತಂದು ತಂದೆಗೆ ಮದುವೆ ಮಾಡಿಸಿ ಅವಳನ್ನು ತನ್ನ ತಾಯಿಯನ್ನಾಗಿ ಗೌರವಿಸಿದನು. ಸತ್ಯವತಿಯನ್ನು ಗಂಧಕಾಲಿ ಎಂದು ಕರೆಯುತ್ತಿದ್ದರು. ಸತ್ಯವತಿಯು ಕನ್ಯಾವಸ್ಥೆಯಲ್ಲಿದ್ದಾಗಲೇ ಪರಾಶರರ ದಿವ್ಯಾನುಗ್ರಹದಿಂದ ದ್ವೈಪಾಯನರಿಗೆ ಜನ್ಮವನ್ನಿತ್ತಳು. ಅವಳಲ್ಲಿಯೇ ಶಾಂತನುವಿಗೆ ವಿಚಿತ್ರವೀರ್ಯ, ಚಿತ್ರಾಂಗದರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಎರಡನೆಯವನಾದ ಚಿತ್ರಾಂಗದನು ಅಪ್ರಾಪ್ತ ವಯಸ್ಕನಾಗಿದ್ದಾಗಲೇ ಗಂಧರ್ವನಿಂದ ಕೊಲ್ಲಲ್ಪಟ್ಟನು. ಶಾಂತನುವಿನ ಅನಂತರ ವಿಚಿತ್ರವೀರ್ಯನು ಕುರುಚಕ್ರಾಧಿಪತ್ಯಕ್ಕೆ ರಾಜನಾದನು. ಅದೇ ಸಮಯದಲ್ಲಿ ಕಾಶಿ ರಾಜನಿಗೆ ಕೌಸಲ್ಯ ಎಂಬ ಪತ್ನಿಯಲ್ಲಿ ಅಂಬ, ಅಂಬಿಕ, ಅಂಬಾಲಿಕ ಎಂಬ ಮೂವರು ಪುತ್ರಿಯರು ಹುಟ್ಟಿದರು. ಅವರಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ವಿಚಿತ್ರವೀರ್ಯನು ಮದುವೆಯಾದನು. ಆದರೆ ಪುತ್ರಹೀನನಾಗಿಯೇ ವಿಚಿತ್ರವೀರ್ಯನು ದೇಹತ್ಯಾಗ ಮಾಡಿದನು. ಅವನ ತಾಯಿಯಾದ ಸತ್ಯವತಿಯು ಚಿಂತೆಗೊಳಗಾದಳು. ದುಷ್ಯಂತನ ವಂಶವು ನಷ್ಟವಾಗಿ ಹೋಗದಂತೆ ನಡೆದುಕೊಳ್ಳುವುದು ಹೇಗೆಂಬ ವಿಷಯವಾಗಿ ಗಂಧಕಾಲಿಯು ಬಹುವಾಗಿ ಯೋಚಿಸಿದಳು. ತಾನು ಕನ್ಯೆಯಾಗಿದ್ದಾಗ ಪರಾಶರರ ಅನುಗ್ರಹದಿಂದ ಹುಟ್ಟಿದ ದ್ವೈಪಾಯನರನ್ನು ಸತ್ಯವತಿಯು ಮನಸಾಧ್ಯಾನಿಸಿದಳು. ವ್ಯಾಸರು ಒಡನೆಯೇ ಅವಳ ಮುಂದೆ ಬಂದು, ಏನು ಮಾಡಲಮ್ಮ ಎಂದು ವಿನೀತರಾಗಿ ಪ್ರಶ್ನಿಸಿದರು. ಮಗು, ನಿನ್ನ ಅನುಜನಾದ ವಿಚಿತ್ರವೀರ್ಯನು ಅನಪತ್ಯನಾಗಿಯೇ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿಬಿಟ್ಟನು. ಆದುದರಿಂದ ಅವನ ವಂಶದ ಉದ್ಧಾರಕ್ಕಾಗಿ ಅವನ ಕ್ಷೇತ್ರದಲ್ಲಿ ಉತ್ತಮವಾದ ಸಂತಾನವನ್ನು ಅನುಗ್ರಹಿಸು. ವ್ಯಾಸರು ಹಾಗೆಯೇ ಆಗಲಮ್ಮ ಎಂದು ಹೇಳಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಈ ಮೂರು ಮಕ್ಕಳ ಜನ್ಮಕ್ಕೂ ಕಾರಣರಾದರು. ವ್ಯಾಸರ ವರದಾನದ ಪ್ರಭಾವದಿಂದಾಗಿ ಧೃತರಾಷ್ಟ್ರನಿಗೆ ಅವನ ಭಾರ್ಯೆಯಾದ ಗಾಂಧಾರಿಯಲ್ಲಿ 100 ಮಂದಿ ಮಕ್ಕಳು ಜನಿಸಿದರು. ಧೃತರಾಷ್ಟ್ರನ ಆ 100 ಮಕ್ಕಳಲ್ಲಿ ದುರ್ಯೋಧನ, ದುಶ್ಯಾಸನ, ವಿಕರ್ಣ ಮತ್ತು ಚಿತ್ರಸೇನ ಈ 4 ಪ್ರಮುಖರಾಗಿದ್ದರು. ಕುಂತಿಭೋಜನ ಮಗಳಾದ ಪೃಥಾ ಎಂಬುವಳು ಮತ್ತು ಮಾದ್ರಿ ಎಂಬುವಳು ಪಾಂಡುರಾಜನ ಭಾರ್ಯೆಯಾದರು. ಅವರು ಸ್ತ್ರೀಯರಲ್ಲಿಯೇ ರತ್ನಪ್ರಾಯರಾಗಿದ್ದರು. ಒಮ್ಮೆ ಪಾಂಡುರಾಜನು ಬೇಟೆಯಾಡಲು ಹೋಗಿದ್ದನು. ಅದೇ ಸಮಯದಲ್ಲಿ ಋಷಿ ದಂಪತಿಗಳು ತಮ್ಮ ವೇಷಗಳನ್ನು ಮರೆಸಿಕೊಂಡು ಜಿಂಕೆಯ ರೂಪಗಳನ್ನು ತಾಳಿ ಸುರತ ಕ್ರಿಯೆಯಲ್ಲಿ ನಿರತರಾಗಿದ್ದರು. ಪ್ರಾಣಿಗಳಾದರೂ ಸುರತದಲ್ಲಿರುವಾಗ ಭಂಗಪಡಿಸುವುದು ಧರ್ಮವಲ್ಲವೆಂಬುದನ್ನು ಪಾಂಡುವು ವಿವೇಚಿಸಬೇಕಾಗಿದ್ದಿತು. ಆದರೆ ವಿಧಿಚೋದಿತನಾದವನಂತೆ ಕಾಮಕೇಳಿಯಲ್ಲಿಯೇ ತಲ್ಲೀನರಾಗಿ ಅದರಲ್ಲಿ ಪೂರ್ಣವಾದ ತೃಪ್ತಿಯನ್ನಿನ್ನೂ ಹೊಂದದಿದ್ದ ಹರಿಣಯುಗ್ಮಕ್ಕೆ ಬಾಣದಿಂದ ಗುರಿಯಿಟ್ಟು ಹೊಡೆದನು. ಬಾಣದ ಆಘಾತಕ್ಕೆ ಸಿಕ್ಕಿದ ಋಷಿಯು ಜಿಂಕೆಯ ರೂಪವನ್ನು ತೊರೆದು ರಾಜನನ್ನು ಕುರಿತು ಹೇಳಿದನು. ಮಹಾರಾಜ, ಪ್ರಾಣಿಯೇ ಆದರೂ ಅದು ಸುರತ ಕ್ರಿಯೆಯಲ್ಲಿರುವಾಗ ಅದನ್ನು ತೊಂದರೆಪಡಿಸಕೂಡದೆಂಬ ಅಥವಾ ವಧಿಸಕೂಡದೆಂಬ ಧರ್ಮವನ್ನು ನೀನು ಸಂಪೂರ್ಣವಾಗಿ ತಿಳಿದವನಾಗಿರುವೆ. ಆದರೂ ನೀನಿಂದು ಕಾಮಕೇಳಿಯಲ್ಲಿ ಸಂಪೂರ್ಣವಾಗಿ ತೃಪ್ತಿ ಹೊಂದಿರದಿರುವ ನನ್ನನ್ನು ಬಾಣದಿಂದ ಘಾಸಿಪಡಿಸಿದೆ. ನಾನಿಷ್ಟರಲ್ಲಿಯೇ ಪ್ರಾಣಗಳನ್ನು ತ್ಯಜಿಸಲಿದ್ದೇನೆ. ಆದರೆ ನೀನು ಮಾಡಿರುವ ಈ ಅಪರಾಧಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನೀನೂ ಸಹ ಕಾಮಕೇಳಿಯಲ್ಲಿ ನಿರತನಾಗಿರುವಾಗ ಕಾಮರಸವನ್ನು ಸಂಪೂರ್ಣವಾಗಿ ಆಸ್ವಾದನೆ ಮಾಡುವ ಮೊದಲೇ ನಿನ್ನ ಪ್ರಾಣಗಳು ಹಾರಿ ಹೋಗುವವು ಎಂದು ಋಷಿಯು ಶಾಪವನ್ನಿತ್ತು ಪತ್ನಿಯೊಡನೆ ಪ್ರಾಣ ಬಿಟ್ಟನು. ಪಾಂಡುವಿನ ಮುಖವು ವಿವರ್ಣವಾಯಿತು. ಋಷಿಯ ಶಾಪದಿಂದ ಭಯದಿಂದಾಗಿ ಅಂದಿನಿಂದ ಪಾಂಡುವು ಭಾರ್ಯೆಯರೊಡನೆ ಸಮಾಗಮವನ್ನೇ ತೊರೆಯಬೇಕಾಯಿತು. ಪತ್ನಿಯರೊಡನೆ ಸಮಾಗಮ ಮಾಡುವ ಸಾಧ್ಯತೆ ಇರದಿದ್ದರೂ ಪಾಂಡುವಿಗೆ ತಾನು ಪುತ್ರವಂತನಾಗಬೇಕೆಂಬ ಆಶೆಯು ಮೂಡಿತು. ಅಂತೆಯೇ ತನ್ನ ಪತ್ನಿಯನ್ನು ಅಂದರೆ ಕುಂತಿಯನ್ನು ಕುರಿತು ಹೇಳಿದನು. ಪ್ರಿಯಳೇ,
ನನ್ನ ಚಪಲತೆಯಿಂದ ಶಾಪಗ್ರಸ್ತನಾಗಿ ನಾನು ನಿನ್ನೊಡನೆ ಸಮಾಗಮವನ್ನೇ ಮಾಡದಂತಾಯಿತು. ಆದರೆ ನಾನು ಮಕ್ಕಳನ್ನು ಪಡೆಯಬೇಕೆಂಬ ಅಭಿಲಾಷೆಯುಳ್ಳವನಾಗಿದ್ದೇನೆ. ಏಕೆಂದರೆ ಅಪುತ್ರನಾದವನಿಗೆ ಪುಣ್ಯ ಲೋಕಗಳು ಸಿಕ್ಕಲಾರವೆಂದು ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ. ಆದುದರಿಂದ ನೀನು ನನ್ನ ಸಲುವಾಗಿ ಪುತ್ರರನ್ನು ಪಡೆದುಕೋ. ಸಾಧ್ವಿಯಾದ ಕುಂತಿಯು ಹಾಗೆಯೇ ಆಗಲೆಂದು ಹೇಳಿ ಯಮಧರ್ಮನಿಂದ ಯುಧಿಷ್ಠಿರನನ್ನು, ವಾಯುವಿನಿಂದ ಭೀಮನನ್ನು, ಇಂದ್ರನಿಂದ ಅರ್ಜುನನನ್ನು ಪಡೆದುಕೊಂಡಳು. ಕುಂತಿಯ ವಿಷಯದಲ್ಲಿ ಸುಪ್ರೀತನಾದ ಪಾಂಡುವು ಪುನಃ ಅವಳಿಗೆ ಹೇಳಿದನು, ಕುಂತಿ, ನಿನ್ನ ಸಪತ್ನಿಯಾಗಿರುವ ಈ ಮಾದ್ರಿಯು ಅಪುತ್ರವತಿಯಾಗಿಯೇ ಇರುವವಳಲ್ಲವೇ? ನೀನು ಸಿದ್ಧಿ ಮಾಡಿಕೊಂಡಿರುವ ಆ ಮಹಾಮಂತ್ರವನ್ನು ಇವಳಿಗೂ ಉಪದೇಶಿಸು. ತತ್ಫಲವಾಗಿ ಇವಳು ಪುತ್ರನನ್ನು ಪಡೆದು ಪುತ್ರವತಿಯಾಗಲಿ. ಕುಂತಿಯು ಹಾಗೆಯೇ ಆಗಲೆಂದು ಹೇಳಿ ಆ ಮಹಾವಿದ್ಯೆಯನ್ನು ಮಾದ್ರಿಗೂ ಉಪದೇಶಿಸಿದಳು. ಮಾದ್ರಿಯು ಮಹಾಮಂತ್ರದ ಪುನಶ್ಚರಣೆ ಮಾಡಿ ಅಶ್ವಿನಿ ದೇವತೆಗಳನ್ನು ಸ್ಮರಿಸಲಾಗಿ ದಿವ್ಯರೂಪರಾದ ಅಶ್ವಿನಿ ದೇವತೆಗಳು ಬಂದು ಮಾದ್ರಿಗೆ ನಕುಲ ಸಹದೇವರೆಂಬ ಇಬ್ಬರು ಮಕ್ಕಳನ್ನು ಅನುಗ್ರಹಿಸಿದರು. ಒಂದಾನೊಂದು ದಿನ ಅಲಂಕೃತೆಯಾಗಿದ್ದ ಮಾದ್ರಿಯನ್ನು ನೋಡಿ ಪಾಂಡುವು ಕಾಮವಶನಾಗಿ ಆಲಂಗಿಸಿದೊಡನೆಯೇ ಋಷಿಯ ಶಾಪಾನುಸಾರವಾಗಿ ಪ್ರಾಣ ತೊರೆದನು. ಗಂಡನೊಡನೆಯೇ ಸಹಗಮನ ಮಾಡಲು ಚಿತೆಯೇರಿದ ಮಾದ್ರಿಯು ಕುಂತಿಯನ್ನು ಕುರಿತು ಹೇಳಿದಳು, ನನ್ನ ಮಕ್ಕಳಾದ ನಕುಲ ಸಹದೇವರ ವಿಷಯದಲ್ಲಿ ನೀನು ಯಾವಾಗಲೂ ಜಾಗರೂಕಳಾಗಿರಬೇಕಕ್ಕ. ಈ ನನ್ನ ಕಡೆಯ ಆಸೆಯನ್ನು ನಡೆಸಿಕೊಡು. ನನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ ಎಂದು ಕಣ್ಣೀರಿಡುತ್ತಾ ಕುಂತಿಯು ಮಾದ್ರಿಯನ್ನು ಸಂತೈಸಿದಳು. ಪಾಂಡು ಮಾದ್ರಿಯರ ದಹನ ಕ್ರಿಯೆಯಾದ ನಂತರ ಅಲ್ಲಿದ್ದ ತಪಸ್ವಿಗಳು ಕುಂತಿಯನ್ನು ಮತ್ತು ಅವಳ 5 ಮಕ್ಕಳನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದು ಭೀಷ್ಮನಿಗೂ ಮತ್ತು ವಿದುರನಿಗೂ ನಡೆದ ವಿಷಯಗಳೆಲ್ಲವನ್ನು ನಿವೇದಿಸಿ ಕುಂತಿಯನ್ನು ಮತ್ತು ಮಕ್ಕಳನ್ನು ಅವರಿಗೊಪ್ಪಿಸಿ ಅವರೆಲ್ಲ ಸಮಕ್ಷಮದಲ್ಲಿಯೇ ಅಂತರ್ಹಿತರಾದರು. ಋಷಿ ಮಹರ್ಷಿಗಳು ಯುಧಿಷ್ಠಿರಾದಿಗಳ ಪರಿಚಯವನ್ನು ಭೀಷ್ಮಾದಿಗಳಿಗೆ ಮಾಡಿಕೊಡುತ್ತಿದ್ದಾಗ ಪುಷ್ಪವೃಷ್ಟಿಯಾಯಿತು. ದೇವದುಂದುಭಿಗಳು ಮೊಳಗಿದವು. ಧೃತರಾಷ್ಟ್ರ ಭೀಷ್ಮಾದಿಗಳು ಪಾಂಡುವಿನ ಪುತ್ರರನ್ನು ಪ್ರತಿಗ್ರಹಿಸಿದ ನಂತರ ಪಾಂಡವರು ಪಾಂಡುವಿಗೆ ಮಾಡಬೇಕಾಗಿದ್ದ ಉತ್ತರ ಕ್ರಿಯೆಗಳೆಲ್ಲವನ್ನು ಯಥಾವಿಧಿಯಾಗಿ ಹಸ್ತಿನಾಪುರದಲ್ಲಿಯೇ ಮಾಡಿ ಮುಗಿಸಿದರು. ಹಸ್ತಿನಾಪುರದಲ್ಲಿಯೇ ವಾಸ ಮಾಡತೊಡಗಿದ ಪಾಂಡವರೊಡನಿರಲು ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಬಾಲ್ಯದಿಂದಲೂ ಸಹ್ಯವಾಗುತ್ತಿರಲಿಲ್ಲ. ಪಾಪಕರ್ಮಗಳಲ್ಲಿಯೇ ಆಸಕ್ತನಾಗಿದ್ದ ರಾಕ್ಷಸರಿಗೆ ಅನುರೂಪವಾದ ಬುದ್ಧಿಯನ್ನೇ ಹೊಂದಿದ್ದ ದುರ್ಯೋಧನನು ಪಾಂಡವರನ್ನು ಹಸ್ತಿನಾಪುರದಿಂದ ಓಡಿಸಲು ಬಹು ಪ್ರಕಾರವಾಗಿ ಪ್ರಯತ್ನಿಸಿದನು. ಆದರೆ ಭವಿತವ್ಯತೆಯ ಕಾರಣದಿಂದ ದುರ್ಯೋಧನನ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಹೋದವು. ಅನಂತರದಲ್ಲಿ ಧೃತರಾಷ್ಟ್ರನು ವ್ಯಾಜ್ಯಾಂತರದಿಂದ ಪಾಂಡವರನ್ನು ವಾರಣಾವತಕ್ಕೆ ಕಳುಹಿಸಿಕೊಟ್ಟನು. ಯದ್ಯಪಿ ಧೃತರಾಷ್ಟ್ರನ ಆಶಯವೇನೆಂಬುದು ಪಾಂಡವರಿಗೆ ತಿಳಿಯದಾಗಿದ್ದರೂ ದುರ್ಯೋಧನನಿಂದ ದೂರವಾಗಿ ಹೋಗಲು ಪಾಂಡವರು ಇಚ್ಛಿಸಿ ಪ್ರಯಾಣ ಹೊರಟರು. ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಅವರನ್ನು ಸುಟ್ಟು ಭಸ್ಮ ಮಾಡಬೇಕೆಂದು ಸಕಲ ಸನ್ನಾಹಗಳನ್ನು ಮಾಡಲಾಗಿದ್ದಿತು. ಆದರೆ ವಿದುರನ ತಂತ್ರದಿಂದಾಗಿ ಪಾಂಡವರು ಆ ಅಪಾಯದಿಂದಲೂ ಪಾರಾದರು. ಆ ಘಟನೆಯು ನಡೆದ ನಂತರದಲ್ಲಿ ಪಾಂಡವರು ಅರಣ್ಯಕ್ಕೆ ಪ್ರಯಾಣ ಮಾಡಿದರು. ಅಲ್ಲಿ ಹಿಡಿಂಬಾಸುರನನ್ನು ಭೀಮನು ಸಂಹರಿಸಿದ ನಂತರ ಪಾಂಡವರು ಏಕಚಕ್ರ ನಗರಿಗೆ ಪ್ರಯಾಣ ಮಾಡಿದರು. ಅಲ್ಲಿಯೇ ಸ್ವಲ್ಪ ಕಾಲದವರೆಗೆ ಬ್ರಾಹ್ಮಣರ ವೇಷದಲ್ಲಿ ವಾಸ ಮಾಡುತ್ತಿದ್ದಾಗ ಭೀಮಸೇನನು ಬಕನೆಂಬ ರಾಕ್ಷಸನ್ನು ಸಂಹರಿಸಿದನು. ಅನಂತರ ಪಾಂಡವರು ಪಾಂಚಲ ನಗರಕ್ಕೆ ತೆರಳಿದರು. ಅಲ್ಲಿ ದ್ರೌಪದಿಯನ್ನು ಮದುವೆಯಾಗಿ ಹಸ್ತಿನಾಪುರಕ್ಕೆ ಹಿಂದಿರುಗಿದರು. ಖಾಂಡವ ಪ್ರಸ್ಥದಲ್ಲಿದ್ದಾಗ ಪಾಂಡವರಿಗೆ ದ್ರೌಪದಿಯಲ್ಲಿ 5 ಮಕ್ಕಳು ಜನಿಸಿದರು. ಯುಧಿಷ್ಠಿರನಿಗೆ ಪ್ರತಿವಿಂಧ್ಯನು, ವೃಕೋದರನಿಗೆ ಸುತ ಸೋಮನು, ಅರ್ಜುನನಿಗೆ ಶ್ರುತಕೀರ್ತಿಯು, ನಕುಲನಿಗೆ ಶತಾನೀಕನು, ಸಹದೇವನಿಗೆ ಶ್ರುತಕರ್ಮನು ಹುಟ್ಟಿದರು. ಯುಧಿಷ್ಠಿರನು ಶಿಬಿದೇಶದ ರಾಜನಾದ ಗೋವಾಸನನ ಪುತ್ರಿ ದೇವಿಕಾ ಎಂಬುವಳನ್ನು ಸ್ವಯಂವರದಲ್ಲಿ ಮದುವೆಯಾಗಿ ಅವಳಲ್ಲಿ ಯೌಧೇಯನೆಂಬ ಮಗನನ್ನು ಪಡೆದನು. ಭೀಮಸೇನನು ವೀರಶುಲ್ಕಳಾದ ಅಂದರೆ ವೀರ್ಯ ಪ್ರದರ್ಶನದಿಂದ ಲಭಿಸತಕ್ಕವಳಾಗಿದ್ದ ಕಾಶಿ ದೇಶದ ರಾಜಪುತ್ರಿಯಾದ ಬಲಂಧರ ಎಂಬುವಳನ್ನು ವೀರ್ಯಶುಲ್ಕದ ಮೂಲಕವಾಗಿ ಮದುವೆಯಾಗಿ ಅವಳಲ್ಲಿ ಸರ್ವಗ ಎಂಬ ಹೆಸರಿನ ಮಗನನ್ನು ಪಡೆದನು. ಅರ್ಜುನನಾದರೋ ದ್ವಾರಾವತಿಗೆ ಹೋಗಿ ಸುಭಾಷಿಣಿಯಾದ ವಾಸುದೇವನ ತಂಗಿಯಾದ ಸುಭದ್ರೆಯನ್ನು ಎತ್ತಿಕೊಂಡು ತನ್ನ ದೇಶಕ್ಕೆ ಕರೆತಂದು ಅಲ್ಲಿ ಮದುವೆಯಾದನು.
ಅವಳಲ್ಲಿ ಬಹುಗುಣ ಸಂಪನ್ನನಾದ ವಾಸುದೇವನ ಪ್ರೀತಿ ಪಾತ್ರನಾದ ಅಭಿಮನ್ಯುವೆಂಬ ಹೆಸರಿನ ಪುತ್ರನನ್ನು ಪಡೆದನು. ನಕುಲನು ಚೇದಿ ದೇಶದ ರಾಜಕುಮಾರಿಯಾದ ಕರೇಣುಮತಿ ಎಂಬ ಹೆಸರಿನ ರಾಜಕುಮಾರಿಯನ್ನು ಮದುವೆಯಾಗಿ ಅವಳಲ್ಲಿ ನಿರಮಿತ್ರನೆಂಬ ಹೆಸರಿನ ಪುತ್ರನನ್ನು ಪಡೆದನು. ಸಹದೇವನು ಮದ್ರಾಧಿಪತಿಯಾದ ದ್ಯುತಿಮಂತ ರಾಜನ ಪುತ್ರಿಯಾದ ವಿಜಯ ಎಂಬುವಳನ್ನು ಸ್ವಯಂವರ ವಿಧಿಯಿಂದ ಮದುವೆಯಾಗಿ ಅವಳಲ್ಲಿ ಸುಹೋತ್ರನೆಂಬ ಮಗನನ್ನು ಪಡೆದನು. ಪಾಂಡವರಲ್ಲಿ ಯಾರಿಗೂ ಮದುವೆಯಾಗುವ ಮೊದಲೇ ಭೀಮಸೇನನು ಅರಣ್ಯದಲ್ಲಿ ಹಿಡಿಂಬ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಘಟೋತ್ಕಜನೆಂಬ ಮಗನನ್ನು ಪಡೆದನು. ಈ ರೀತಿಯಾಗಿ 5 ಪಾಂಡವರಿಗೆ 11 ಮಕ್ಕಳಿದ್ದರು. ಅವರಲ್ಲಿ ಅಭಿಮನ್ಯುವಿನಿಂದ ಮಾತ್ರ ವಂಶಾಭಿವೃದ್ಧಿಯಾಯಿತು. ಅರ್ಜುನನ ಪುತ್ರನಾದ ಅಭಿಮನ್ಯು ವಿರಾಟರಾಜನ ಪುತ್ರಿಯಾದ ಉತ್ತರ ಎಂಬುವಳನ್ನು ಮದುವೆಯಾದನು. ಅವಳ ಗರ್ಭದಲ್ಲಿ ಪ್ರಾಣರಹಿತವಾದ ಶಿಶುವು ಹುಟ್ಟಿತು. ವಾಸುದೇವನ ನಿರ್ದೇಶದಂತೆ ಕುಂತಿಯು ಸತ್ತು ಹೋಗಿದ್ದ ಆ ಶಿಶುವನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡಳು. ಕೇವಲ 6 ತಿಂಗಳಿಗೆ ಹುಟ್ಟಿದ ಆ ಶಿಶುವು ತಾನು ಜೀವಂತವನ್ನಾಗಿ ಮಾಡುವೆನೆಂದು ವಾಸುದೇವನು ಪ್ರತಿಜ್ಞೆ ಮಾಡಿದವನು. ಜನಮೇಜಯ, ದಿನ ತುಂಬುವ ಮೊದಲೇ ಆ ಶಿಶುವು ಹುಟ್ಟಿದರಿಂದ ಶಿಶುವಿಗೆ ಸ್ವಲ್ಪವಾದರೂ ಚೈತನ್ಯವೆಂಬುದೇ ಇರಲಿಲ್ಲ. ಮೇಲಾಗಿ ಆ ಶಿಶುವು ಗರ್ಭದಲ್ಲಿದ್ದಾಗಲೇ ಅಶ್ವತ್ಥಾಮನ ಅಸ್ತ್ರಾಗ್ನಿಯಿಂದ ದಹಿಸಲ್ಪಟ್ಟಿದ್ದಿತು. ಅಂತಹ ಶಿಶುವನ್ನು ಸಜೀವಗೊಳಿಸಿದ ನಂತರ ವಾಸುದೇವನು ಹೇಳಿದನು, ಕ್ಷೀಣಿಸಿ ಹೋಗುವುದರಲ್ಲಿದ್ದ ಕುಲದಲ್ಲಿ ಹುಟ್ಟಿ ಈ ಕುಲದ ವೃದ್ಧಿಗೆ ಕಾರಣನಾದ ಇವನು ಪರೀಕ್ಷಿತನೆಂದೇ ಪ್ರಸಿದ್ಧಿಯಾಗಲಿ. ಪರೀಕ್ಷಿತನಾದರೋ ಮಾದ್ರವತಿ ಎಂಬ ನಿಮ್ಮ ತಾಯಿಯನ್ನು ಮದುವೆಯಾಗಿ ಕುಲದೀಪಕನಾದ ನಿನ್ನನ್ನು ಪಡೆದನು. ನೀನು ವಪುಷ್ಟಮ ಎಂಬುವಳನ್ನು ಮದುವೆಯಾಗಿ ಶಾತನೀಕ ಮತ್ತು ಶಂಕುಕರ್ಣ ಎಂಬ 2 ಮಕ್ಕಳನ್ನು ಪಡೆದಿರುವೆ. ನಿನ್ನ ಹಿರಿಯ ಮಗನಾದ ಶಾತನೀಕನಿಗೆ ವೈದೇಹಿ ಎಂಬ ಕನ್ಯೆಯನ್ನು ತಂದು ಮದುವೆ ಮಾಡಿರುವೆ. ಅವಳಲ್ಲಿ ಶಾತನೀಕನಿಗೆ ಅಶ್ವಮೇಧದತ್ತನೆಂಬ ಮಗನು ಹುಟ್ಟಿದ್ದಾನೆ. ಜನಮೇಜಯ, ಇದೇ ಪೂರ್ವವಂಶೀಯರ ಅಥವಾ ಪಾಂಡುವಂಶೀಯರ ಪುಣ್ಯ ಚರಿತ್ರೆಯಾಗಿದೆ. ಈ ವಂಶಾವಳಿಯ ಕೀರ್ತನವು ಧನಪ್ರಾಪಕವೂ ಪುಣ್ಯಪ್ರದವೂ ಪರಮ ಪವಿತ್ರವೂ ಆಗಿರುವುದು. ನಿಯಮನಿಷ್ಠರಾದ ಬ್ರಾಹ್ಮಣರಿಂದಲೂ ಪ್ರಜಾಪಾಲನ ತತ್ಪರರಾದ ಕ್ಷತ್ರಿಯರಿಂದಲೂ ವೈಶ್ಯರಿಂದಲೂ ಮತ್ತು ಈ 3 ವರ್ಣದವರ ಸೇವೆಯಲ್ಲಿ ನಿರತರಾಗಿರುವ ಶ್ರದ್ಧಾಳುಗಳಾದ ಶೂದ್ರರಿಂದಲೂ ಇದು ಸತತವಾಗಿ ಕೇಳಲ್ಪಡಬೇಕು. ನಿಯತಾತ್ಮರಾದ ಮಾತ್ಸರ್ಯರಹಿತರಾದ ಎಲ್ಲರ ವಿಷಯದಲ್ಲಿಯೂ ಮೈತ್ರಿ ಭಾವವನ್ನು ಹೊಂದಿರುವ ವೇದ ಪುರಾಣದಲ್ಲಿಯೇ ಸರ್ವದಾ ನಿರತರಾದ ಯಾರು ಈ ಇತಿಹಾಸವನ್ನು ಮೊದಲಿನಿಂದ ಕಡೆಯವರೆಗೂ ಹೇಳುತ್ತಾರೆಯೋ ಅಥವಾ ಕೇಳುತ್ತಾರೆಯೋ ಅವರು ಸ್ವರ್ಗವನ್ನು ಜಯಿಸಿ ಅನೇಕಾನೇಕ ಪುಣ್ಯ ಲೋಕಗಳನ್ನು ಪಡೆಯುತ್ತಾರೆ. ಅಂತಹವರನ್ನು ಯಾವಾಗಲೂ ದೇವ, ಬ್ರಾಹ್ಮಣ, ಮನುಷ್ಯರು ಗೌರವಿಸಿ ಪೂಜಿಸುತ್ತಾರೆ. ಭಗವಾನ್ ವ್ಯಾಸರಿಂದ ಪ್ರೋಕ್ತವಾದ ಪರಮ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಈ ಮಹಾಭಾರತವನ್ನು ಶ್ರದ್ಧಾವಂತರಾದ ಮಾತ್ಸರ್ಯರಹಿತರಾದ ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಮೈತ್ರಿ ಭಾವಯುಕ್ತರಾದ ವೇದ ಸಂಪನ್ನರಾದ ಬ್ರಾಹ್ಮಣಾದಿ ವರ್ಣಗಳಲ್ಲಿ ಹುಟ್ಟಿದ ಯಾರು ಹೇಳುತ್ತಾರೆಯೋ ಮತ್ತು ಕೇಳುತ್ತಾರೆಯೋ ಅವರೂ ಸಹ ಸ್ವರ್ಗವನ್ನು ಜಯಿಸಿದವರಾಗಿ ಸುಕೃತಿಗಳಾಗಿ ಶೋಕರಹಿತರಾಗಿರುತ್ತಾರೆ. ಆಕಸ್ಮಿಕವಾಗಿ ಅವರು ಅಲ್ಪ ಸ್ವಲ್ಪ ತಪ್ಪುಗಳನ್ನು ಮಾಡಿದರೂ ತಪ್ಪು ಮಾಡದವರಂತೆಯೇ ಆಗುತ್ತಾರೆ. ಅರಿವಿಲ್ಲದೆ ಮಾಡಿದ ತಪ್ಪಿನ ದೋಷವು ಅವರನ್ನು ಬಾಧಿಸುವುದಿಲ್ಲ. ಈ ಮಹಾಭಾರತವು ವೇದಗಳಿಗೆ ಸಮಾನವಾದುದು, ಪವಿತ್ರವಾದುದು, ಉತ್ತಮವಾದುದು, ಧನಪ್ರಾಪಕವಾದುದು, ಯಶಪ್ರಾಪಕವಾದುದು, ಆಯುಕಾರಕವಾದುದು. ಈ ಮಹಾಭಾರತವನ್ನು ಮಾನವರು ಏಕಾಗ್ರತೆಯಿಂದ ಕೇಳುತ್ತಲೇ ಇರಬೇಕು. ಇಲ್ಲಿಗೆ 95ನೆಯ ಅಧ್ಯಾಯವು ಮುಗಿಯಿತು. ಮುಂದೆ 96ನೆಯ ಅಧ್ಯಾಯ. ಮಹಾಭಿಷನಿಗೆ ಬ್ರಹ್ಮನ ಶಾಪ. ಶಾಪಗ್ರಸ್ತರಾದ ವಸುಗಳೊಡನೆ ಗಂಗಾದೇವಿಯ ಸಂಭಾಷಣೆ.